ನಮ್ಮ ಮೆಟ್ರೋದಲ್ಲಿ ಮೊದಲ ಬಾರಿ ಮಾನವ ಅಂಗಾಂಗವನ್ನ ರವಾನಿಸಲಾಗಿದೆ. ಟ್ರಾಫಿಕ್ನಲ್ಲಿ ಬೇಗ ಹೋಗೋದಕ್ಕಾಗಲ್ಲ ಅಂತ ಹೇಳಿ ಮೆಟ್ರೋವನ್ನ ಬಳಕೆ ಮಾಡಲಾಯಿತು. ಶಸ್ತ್ರಚಿಕಿತ್ಸೆಗೆ ಇದೇ ಮೊದಲ ಬಾರಿ ಅಂಗಾಂಗವನ್ನ ಮೆಟ್ರೋದಲ್ಲಿ ಸಾಗಣೆ ಮಾಡಲಾಯಿತು. ಯಾವುದೇ ರೀತಿಯ ಟ್ರಾಫಿಕ್ ಕಿರಿಕಿರಿ ಇಲ್ಲದೆ ಅಂಗಾಂಗ ರವಾನೆ ಆಗಿದೆ. ನೋಡಿ ಎಷ್ಟು ಒಳ್ಳೆ ಕಾರ್ಯ ಅಲ್ವಾ. ಮೆಟ್ರೋ ಯಾವಾಗಲೂ ನೆಗೆಟಿವ್ ಆಗಿ ಸುದ್ದಿ ಆಗ್ತಾ ಇತ್ತು, ಆದರೆ ಈಗ ಒಂದೊಳ್ಳೆ ಕಾರ್ಯಕ್ಕೆ ಸುದ್ದಿಯಲ್ಲಿದೆ. ಶುಕ್ರವಾರ ರಾತ್ರಿ ನಡೆದಿರುವ ಅಂಗಾಂಗ ಸಾಗಣೆ ಬಗ್ಗೆ ನಮ್ಮ ಮೆಟ್ರೋ ಮಾಹಿತಿಯನ್ನ ಹಂಚಿಕೊಂಡಿದೆ. ರಾತ್ರಿ 8:42ಕ್ಕೆ ವೈಟ್ ಫೀಲ್ಡ್ನಿಂದ ವೈದ್ಯ ಸಿಬ್ಬಂದಿ ಮೂಲಕ ರವಾನೆ ಆಯಿತು ಅಂಗಾಂಗ. ರಾತ್ರಿ 9:48 ರಾಜರಾಜೇಶ್ವರಿ ನಗರ ನಿಲ್ದಾಣಕ್ಕೆ ತಲುಪಿದೆ. ವೈಟ್ ಫೀಲ್ಡ್ನ ವೈದೇಹಿ ಟು ಆರ್ ನಗರದ ಸ್ಪರ್ಶ್ ಹಾಸ್ಪಿಟಲ್ಗೆ ಅಂಗಾಂಗ ಶಿಫ್ಟ್ ಆಗಿರೋದು. ವೈದ್ಯರ ತಂಡ ಇರೋದನ್ನ ನೀವು ಗಮನಿಸ್ತಾ ಇದ್ದೀರಿ. ಆಲ್ಮೋಸ್ಟ್ 1 ಅವರ್ ಅಂತ ಹೇಳ್ಬೋದು. ಅದೇ ಬೈ ರೋಡ್ ಹೋಗೋದಾಗಿದ್ರೆ ಬಹಳಷ್ಟು ಡಿಲೇ ಆಗ್ತಾ ಇತ್ತು. ಮಿನಿಮಮ್ ಅಂದ್ರೆ ಒಂದು 2-2.5 ಗಂಟೆ ಬೇಕಾಗ್ತಿತ್ತೋ ಏನೋ ಗೊತ್ತಿಲ್ಲ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ವೈಟ್ ಫೀಲ್ಡ್ನ ವೈದೇಹಿ ಹಾಸ್ಪಿಟಲ್ನಿಂದ ಆರ್ ನಗರದ ಸ್ಪರ್ಶ ಹಾಸ್ಪಿಟಲ್ಗೆ ಅಂಗಾಂಗ ಶಿಫ್ಟ್ ಆಗಿರೋ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಯಾವಾಗಲೂ ನಮ್ಮ ಮೆಟ್ರೋ ಬರೀ ನೆಗೆಟಿವ್ ವಿಚಾರಗಳಿಗೆ ಸುದ್ದಿಯಲ್ಲಿ ಇರ್ತಾ ಇತ್ತು. ಯಾರೋ ಬಿದ್ದರು, ಯಾರೋ ಆಕ್ಸಿಡೆಂಟ್ ಆಯಿತು, ಅಥವಾ ಇನ್ಯಾರೋ ಸುಸೈಡ್ ಮಾಡಿಕೊಂಡ್ರು ಅನ್ನೋದಕ್ಕೆ ಸುದ್ದಿ ಆಗ್ತಾ ಇತ್ತು. ಆದರೆ ನಮ್ಮ ಮೆಟ್ರೋದಲ್ಲಿ ಮೊದಲ ಬಾರಿ ಮಾನವ ಅಂಗಾಂಗವನ್ನು ರವಾನಿಸಿರೋದು.